ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊನೆ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಇನ್ಫಾರ್ಮೇಷನನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಪ್ರೂಫನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೆಸೇಜ್ ಮಾಡಿರುವಂಥ ನಂಬರಿಂದ ಒಂದು ರಿಪ್ಲೈ ಬಂದಿರುತ್ತೆ 8147500500. ಈ ನಂಬರ್ಗೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಮೆಸೇಜ್ ಮಾಡಿದಾಗ ಈ ಥರ ನಿಮಗೆ ಮೆಸೇಜ್ ರಿಪ್ಲೈ ಬಂದಿರುತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ವೇಳಾಪಟ್ಟಿ ಮತ್ತು ರೇಷನ್ ಕಾರ್ಡ್ ನಂಬರ್ ಇರುತ್ತೆ, ಯಾವ ಸ್ಥಳ ಅನ್ನೋದಿರುತ್ತೆ, ಮತ್ತು ಬಾಪೂಜಿ ಸೇವಾ ಕೇಂದ್ರ ದಿನಾಂಕ ಇರುತ್ತೆ, ನಂತರ ಟೈಮು ಎಲ್ಲಿಂದ ಎಲ್ಲಿವರೆಗೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ನಿಮಗೆ ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಕೂಡ ಕ್ಲಿಯರಲ್ಲಿ ಮಾಡಿರ್ತಾರೆ. ಸೊ ಈ ಥರ ಬಂದಾಗ ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮನೆ ಯಜಮಾನಿ ಮತ್ತು ಯಜಮಾನರ ಆಧಾರ್ ಕಾರ್ಡು, ನಂತರ ಮನೆ ಯಜಮಾನಿಯ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರು ಇದಿಷ್ಟು ತೊಗೊಂಡು ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಹಾಕಿದಾಗ ಏನವರು ಪ್ರೂಫ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಏನಿರುತ್ತೆ ಡೀಟೇಲ್ ಆಗಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಲೈವ್ ಇನ್ಫಾರ್ಮೇಷನ್ಗಳು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ನೀವು ಜೊತೆಗೆ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ವೀಕ್ಷಕರೇ. ನಮಗೆ ಮೋಟಿವೇಶನ್ ಕೂಡ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಹಾಗಾಗಿ ನೀವು ನಮಗೆ ಒಂದು ಸಪೋರ್ಟ್ ಮಾಡೋದ್ರ ಮುಖಾಂತರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ನಿಮಗೆ ಬಂದಂಥ ಮೆಸೇಜ್ನಲ್ಲಿ ನೀವು ಹೋಗಬೇಕಾಗಿರುವಂಥ ಯಾವ ಗ್ರಾಮಕ್ಕೆ ಅಥವಾ ಯಾವ ಗ್ರಾಮವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಕರ್ನಾಟಕವನ್ನು, ಬೆಂಗಳೂರನ್ನು, ನೀವೆಲ್ಲಿ ಹೋಗ್ತಿರೋ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕೊಟ್ಟಾಗ ನಿಮಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಈ ಥರ ನಿಮಗೆ ಅವರು ಒಂದು ರಸೀದಿ ಕೊಡ್ತಾರೆ. ರಸೀದಿಯಲ್ಲಿ ಏನಿರುತ್ತೆ ಅಂತಂದರೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ, ಈ ರಸೀದಿಯಲ್ಲಿ ಅಪ್ಲಿಕಾಂಟ್ ನೇಮ್ ಇರುತ್ತೆ, ಅವರ ಆದಾಯ ಪ್ರಮಾಣ ಪತ್ರ, ಅರ್ಜಿ ಸಲ್ಲಿಸಿದ್ದು, ಇವರ ಸ್ವೀಕೃತಿ ಸಂಖ್ಯೆ, RD ನಂಬರ್ ಇರುತ್ತೆ. ಈ ಸೇವೆಯು ತಮಗೆ 21 ಕೆಲಸದ ದಿನದಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಸೇವಾ ಹಾಗೂ ಸರ್ಕಾರಿ ಶುಲ್ಕಕ್ಕೆಂದು 40 ರೂಪಾಯಿಗಳನ್ನು ಪಡೆದಿರುತ್ತೇವೆ. ಅಂದರೆ ಅವರು ಫೀಸು 40 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಈ ಕೆಳಗೆ ತಿಳಿಸಿರುವ ದಸ್ತಾವೇಜುಗಳನ್ನು ಈಗಾಗಲೇ ಸಲ್ಲಿಸಿದ್ದೀರಿ. ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ರಾಜಸ್ವ ನಿರೀಕ್ಷಕರು ತಪಾಸಣೆಗೆ ಬಂದಾಗ ಸಲ್ಲಿಸಬೇಕಾಗಿ ಕೋರಲಾಗಿದೆ. ಅಂದರೆ ನೀವಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳನ್ನು ನೀವು ಕೊಟ್ಟಿರ್ತೀರಿ ಆ ದಾಖಲೆಗಳ ಪುರಾವೆ ನಿಮ್ಮ ಹತ್ರ ಇರಬೇಕು. ಅಂದರೆ ನಿಮ್ಮ ಹತ್ರ ಅದು ಇರಬೇಕು. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಏನೆಲ್ಲ ನೀವು ದಾಖಲೆಗಳನ್ನು ಕೊಟ್ಟಿದ್ದೀರಿ ಆ ದಾಖಲೆಗಳು ನಿಮ್ಮ ಹತ್ರ ಅವರು ವೆರಿಫಿಕೇಷನಿಗೆ ಬಂದಾಗ ನೀವು ಅದನ್ನು ತೋರಿಸ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಲೈನ್ ಇದೆ ನೋಡಿ, ವಿಳಾಸದ ಪುರಾವೆ, ಪಡಿತರ ಚೀಟಿ, APK, ವೇತನ ಪ್ರಮಾಣಪತ್ರ, ವೇತನ ಸ್ಲಿಪ್ಪು, ಆದಾಯ ತೆರಿಗೆ ಪಾವತಿ, 1 ವರ್ಷ ತಕ್ತೆ, ನಗರ ವ್ಯಾಪ್ತಿ, ಸ್ವಯಂ ಘೋಷಣೆ ಗುರುತಿನ ಚೀಟಿ, ಈ ದಾಖಲೆಗಳನ್ನು ಕೂಡ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಸರಿನಾ? ಇಲ್ಲಿ ನಂತರ ನೀವು ಅರ್ಜಿಯನ್ನು ಸಲ್ಲಿಸಿರೋ ಸ್ಥಳ ಯಾವುದಂತ ಇರುತ್ತೆ, ಅರ್ಜಿ ಸಲ್ಲಿಸಿರೋ ದಿನಾಂಕ ಇರುತ್ತೆ, ಅರ್ಜಿ ಪಡೆದುಕೊಳ್ಳುವವರ ಸಹಿ ಕೂಡ ಇಲ್ಲಿ ಮಾಡಬೇಕಾಗತ್ತೆ. ಅದು ಅವರ ಅರ್ಜಿ ಯಾರು ಸಲ್ಲಿಸಿರ್ತಾರೋ ಅವ್ರ ಕಡೆ ಈ ಪ್ರೂಫ್ ಕೂಡ ಅವರು ಇಟ್ಕೊಂಡಿರ್ತಾರೆ. ಅದೇ ಥರ ನಿಮಗೂ ಒಂದು ಪ್ರೂಫಾಗಿ ಒಂದು ಹಾರ್ಡ್ ಕಾಪಿ ಪ್ರಿಂಟನ್ನು ನಿಮಗೆ ಕೊಟ್ಟಿರ್ತಾರೆ. ಸೊ ಈ ರಸೀದಿಯನ್ನು ನಿಮ್ಮ ಹತ್ರ ಜೋಪಾನದಿಂದ ಇಟ್ಕೊಳ್ಳಿ. RD ನಂಬರ್ ಕೂಡ ಇರುತ್ತೆ. 21 ದಿನದ ನಂತರ ನೀವು ಆನ್ಲೈನ್ನಲ್ಲಿ ಅದರದ್ದು ಹಾರ್ಡ್ ಕಾಪಿಯನ್ನು ನೀವು ತಗೋಬೋದು. ಯಾವ ಥರ ಅಂತಂದರೆ ನೀವು ಕ್ಯಾಸ್ಟ್ ಇನ್ಕಮ್ಮು ಮತ್ತು ಜಾತಿ ಆದಾಯ ಇರ್ಬೋದು, ವಾಸಸ್ಥಳ ಇರ್ಬೋದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಬೋದು, ಯಾವ ಥರ ನೀವು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೊಳ್ತಿರಲ್ವೋ RD ನಂಬರ್ ಮುಖಾಂತರ, ಅದೇ ಥರ ಇದು ಕೂಡ ನಿಮಗೆ 21 ಕೆಲಸದ ದಿನದ ನಂತರ ಈ ಸರ್ಟಿಫಿಕೇಟು ನಿಮ್ಮ ಹತ್ರ ಸಿಗುತ್ತೆ. ಸೊ ಅದಕ್ಕಾಗಿ ನೀವು ಮತ್ತೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ವೇಟ್ ಮಾಡಿ. ನಾನು ಅದರಲ್ಲೂ ಕೂಡ ನಿಮಗೆ ಯಾವ ಥರ ರಸೀದಿ ಬರುತ್ತೆ, ಯಾವ ಥರ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ, ಈ ರಸೀದಿ ಮುಖಾಂತರ RD ನಂಬರ್ ಹಾಕಿದರೆ ಯಾವ ಥರ ತಕ್ಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ
ವಿಡಿಯೋಗಳಿಗಾಗಿ ನೀವು ಬೇರೆ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.